ಅಧ್ಯಾಯ 8. ಪಿಂಗಳೆಯ ವೃತ್ತಾಂತ. ಅವಧೂತ ಬ್ರಾಹ್ಮಣನು ಅಜಗರವೇ ಮೊದಲಾದ 9 ಗುರುಗಳಿಂದ ಪಡೆದ ಉಪದೇಶಗಳನ್ನು ಯದು ಮಹಾರಾಜನಿಗೆ ವರ್ಣಿಸಿದ್ದನ್ನು ಕೃಷ್ಣನು ಉದ್ದವನಿಗೆ ತಿಳಿಸಿದನು. ಅವಧೂತ ಬ್ರಾಹ್ಮಣನು ಅಜಗರದಿಂದ ಪಡೆದ ಉಪದೇಶವು ಇದು: ವಿವೇಕಿಯಾದವನು ವಿರಕ್ತ ಮನೋಭಾವವನ್ನು ಬೆಳೆಸಿಕೊಂಡು ತಾನಾಗಿ ದೊರೆತುದನ್ನು ಇಲ್ಲವೇ ಸುಲಭವಾಗಿ ದೊರೆಯುವಂತಹದನ್ನು ಬಳಸಿ ದೇಹಧಾರಣೆ ಮಾಡಿಕೊಳ್ಳಬೇಕು. ಹೀಗೆ ಸದಾ ದೇವೋತ್ತಮ ಪರಮ ಪುರುಷನ ಪೂಜೆಯಲ್ಲಿ ಮಗ್ನನಾಗಿರಬೇಕು. ಭಗವಂತನ ಸೇವೆಯಲ್ಲಿ ನಿರತನಾಗಲು ಬಯಸುವ ವ್ಯಕ್ತಿಯು ಆಹಾರ ಸಿಗದ ಸಂದರ್ಭಗಳಲ್ಲಿ ಕೂಡ ಯಾಚನೆ ಮಾಡಬಾರದು. ಅನ್ನ ಸಿಗದ ಸಂದರ್ಭ ಒದಗಿದ್ದು ದೇವೇಚ್ಛೆಯೆಂದು ಎಣಿಸಿ ನನ್ನ ಅದೃಷ್ಟದ ಪ್ರಕಾರ ಬರಬೇಕಾದ ಸುಖಭೋಗವು ತಾನಾಗಿಯೇ ಬರುತ್ತದೆ. ಆದ್ದರಿಂದ ಇಂತಹ ನಿರರ್ಥಕ ವಿಚಾರಗಳ ಚಿಂತನೆಯಲ್ಲಿ ನನ್ನ ಉಳಿದ ಜೀವನಾವಧಿಯನ್ನು ವ್ಯರ್ಥಗೊಳಿಸಬಾರದು ಎಂದು ಕೊಳ್ಳಬೇಕು. ವ್ಯಕ್ತಿಗೆ ಆಹಾರವು ಸಿಗದ ಹೊತ್ತಿನಲ್ಲಿ ಅವನು ಭಗವಂತನಲ್ಲಿ ಮನಸ್ಸನ್ನು ನೆಟ್ಟು ಅಜಗರದ ಹಾಗೆ ನಿರಾಳವಾಗಿ ಬಿದ್ದುಕೊಂಡಿರಬೇಕು. ಸಮುದ್ರದಿಂದ ಅವಧೂತ ಬ್ರಾಹ್ಮಣನು ಕಲಿತಿದ್ದು ಹೀಗಿದೆ: ದೇವೋತ್ತಮ ಪುರುಷನಲ್ಲಿ ಭಕ್ತಿ ಇರುವ ವ್ಯಕ್ತಿಯು ಸಾಗರದಂತೆ ನಿಚ್ಚಳವಾಗಿಯೂ ಗಂಭೀರವಾಗಿಯೂ ಇರಬೇಕು. ಮಳೆಗಾಲದಲ್ಲಿ ತುಂಬಿ ಮೊರೆಯುವ ಎಲ್ಲ ನದಿಗಳ ನೀರು ಬಂದು ಸೇರಿದರೂ ಕೂಡ ಸಾಗರವು ಉಕ್ಕಿ ಹರಿಯುವುದಿಲ್ಲ. ನದಿಗಳಿಂದ ನೀರು ಬರಲಿಲ್ಲವೆಂದು ಸಾಗರವು ಬೇಸಿಗೆಯಲ್ಲಿ ಬತ್ತಿ ಹೋಗುವುದೂ ಇಲ್ಲ. ಅದೇ ರೀತಿ ಪ್ರಾಜ್ಞನಾದ ವ್ಯಕ್ತಿಯು ಬಯಸಿದ ಫಲಗಳು ದೊರೆತಾಗ ಹಿಗ್ಗದೆಯೂ ನಿರೀಕ್ಷಿಸಿದ್ದು ಬಾರದಾಗ ಕುಗ್ಗದೆಯೂ ಇರಬೇಕು. ಪತಂಗ ಹುಳುವಿನ ಉಪದೇಶ: ಪತಂಗವು ಬೆಂಕಿಯ ಸೆಳೆತಕ್ಕೆ ಮರುಳಾಗಿ ಅದರಲ್ಲಿ ಬಿದ್ದು ಪ್ರಾಣ ಬಿಡುತ್ತದೆ. ಹಾಗೆಯೇ ಇಂದ್ರಿಯಗಳನ್ನು ಹದ್ದಿನಲ್ಲಿ ಇಟ್ಟುಕೊಳ್ಳಲಾಗದ ಅವಿವೇಕಿಯು ಸ್ವರ್ಣಾಭರಣಗಳಿಂದಲೂ ವರ್ಣಮಯ ವಸ್ತ್ರಗಳಿಂದಲೂ ಅಲಂಕೃತರಾದ ಸ್ತ್ರೀ ರೂಪಗಳಿಗೆ ಮರಳಾಗುತ್ತಾನೆ. ಭಗವಂತನ ಮಾಯಾಶಕ್ತಿಯ ಸೃಷ್ಟಿಗಳಾದ ಈ ಸ್ತ್ರೀ ರೂಪಗಳ ಬೆನ್ನು ಹತ್ತಿ ತನ್ನ ಪ್ರಾಣವನ್ನು ನೀಗಿ ಅಂತಿಮವಾಗಿ ಅತ್ಯಂತ ಘೋರವಾದ ನರಕ ಕೂಪದಲ್ಲಿ ಬೀಳುತ್ತಾನೆ. ಝೇಂಕಾರ ಮಾಡುವ ದುಂಬಿ ಮತ್ತು ಮಧು ಸಂಗ್ರಹ ಮಾಡುವ ದುಂಬಿ ಎಂದು ದುಂಬಿಗಳಲ್ಲಿ 2 ವರ್ಗಗಳುಂಟು. ಝೇಂಕಾರ ಮಾಡುವ ದುಂಬಿಯ ಉಪದೇಶವು ಹೀಗಿದೆ: ಮುನಿಯಾದವನು ಬೇರೆ ಬೇರೆ ಮನೆಗಳಿಂದ ಸ್ವಲ್ಪವೇ ಆಹಾರವನ್ನು ಮಧುಕರಿ ವೃತ್ತಿ ಮಾಡಿ ಬೇಡಿ ತಂದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಳಸಬೇಕು. ಹಿರಿದು ಕಿರಿದೆಂದು ಭೇದ ಮಾಡದೆ ಸಕಲ ಗ್ರಂಥಗಳಿಂದಲೂ ಜ್ಞಾನವನ್ನು ತತ್ವ ವಿಚಾರಗಳನ್ನು ಸಂಗ್ರಹಿಸಬೇಕು. ಮಧುವನ್ನು ಸಂಗ್ರಹಿಸಿದ ದುಂಬಿಯು ಕಲಿಸುವ ಪಾಠವೆಂದರೆ ಸನ್ಯಾಸಿಯು ಯಾಚಿಸಿ ತಂದ ಆಹಾರವನ್ನು ರಾತ್ರಿಗೆ ಆದೀತೆಂದೋ ಇಲ್ಲವೇ ನಾಳೆಗೆ ಇರಲೆಂದೋ ಉಳಿಸಿಡಬಾರದು. ಹಾಗೆ ಉಳಿಸಿಟ್ಟಿದ್ದಾದರೆ ಜೇನು ಹುಳುವಿನಂತೆ ತಾನು ಕೂಡಿಟ್ಟಿದ್ದರ ಸಮೇತ ನಾಶವಾಗುತ್ತಾನೆ. ಆನೆಯಿಂದ ಅವಧೂತ ಬ್ರಾಹ್ಮಣನು ಕಲಿತ ಪಾಠ ಇದು: ಸೆರೆ ಹಿಡಿದಿಟ್ಟ ಹೆಣ್ಣಾನೆಗಳು ಇರುವ ಕಡೆ ಗಂಡಾನೆಗಳು ಹೋಗುವಂತೆ ಬೇಡರು ವ್ಯೂಹ ರಚನೆ ಮಾಡುತ್ತಾರೆ. ಆಗ ಗಂಡಾನೆಗಳು ಹಳ್ಳಕ್ಕೆ ಬಿದ್ದು ಸೆರೆ ಸಿಗುತ್ತವೆ. ಅದೇ ರೀತಿ ಸ್ತ್ರೀ ರೂಪದಿಂದ ಆಕರ್ಷಿತನಾಗುವ ವ್ಯಕ್ತಿಯು ಐಹಿಕ ಬದುಕೆಂಬ ಆಳವಾದ ಬಾವಿಗೆ ಬಿದ್ದು ಹಾಳಾಗುತ್ತಾನೆ. ಜೇನುಗಳನ್ನ ಉಪದೇಶವೂ ಹೀಗಿದೆ: ಜೇನುನೊಣಗಳು ಅಪಾರ ಶ್ರಮದಿಂದ ಸಂಗ್ರಹಿಸಿದ ಮಧುವನ್ನು ಜೇನುಗಳನ್ನು ಕದಿಯುವಂತೆ ಗೃಹಸ್ಥರು ಶ್ರಮಪಟ್ಟು ಸಂಪಾದಿಸಿದ ಹಣದಿಂದ ಗಳಿಸಿದ ಆಹಾರ ಮತ್ತಿತರ ವಸ್ತುಗಳನ್ನು ಸನ್ಯಾಸ ದೀಕ್ಷೆ ಪಡೆದ ವ್ಯಕ್ತಿಯು ಎಲ್ಲರಿಗಿಂತ ಮೊದಲು ಅನುಭವಿಸುವ ವಿಶೇಷ ಸೌಕರ್ಯಕ್ಕೆ ಬಾಧ್ಯನಾಗುತ್ತಾನೆ. ಅವಧೂತ ಬ್ರಾಹ್ಮಣನಿಗೆ ಜಿಂಕೆಯ ಉಪದೇಶವು ಹೀಗಿದೆ: ಬೇಡನ ಕೊಳಲದನಿಗೆ ಮರುಳಾಗಿ ಜಿಂಕೆಯು ಪ್ರಾಣ ಕಳೆದುಕೊಳ್ಳುವಂತೆ ಲೌಕಿಕ ಸಂಗೀತ ಗಾಯನಗಳಿಗೆ ಮರುಳಾಗುವ ಯಾವುದೇ ವ್ಯಕ್ತಿಯು ತನ್ನ ಬದುಕನ್ನು ನಿರರ್ಥಕವಾಗಿ ಕಳೆಯುತ್ತಾನೆ. ಮೀನಿನ ಉಪದೇಶವು ಇಂತಿದೆ: ರಸನೇಂದ್ರಿಯದ ಸೆಳೆತಕ್ಕೆ ಒಳಗಾಗುವ ಮೀನು ಬಲೆಗಾರನ ಗಾಳಕ್ಕೆ ಸಿಕ್ಕಿ ಸಾಯುತ್ತದೆ. ಹಾಗೆಯೇ ತಾಳಲಾಗದ ಜಿಹ್ವಾ ಚಾಪಲ್ಯಕ್ಕೆ ಒಳಗಾಗುವ ಬುದ್ಧಿಗೇಡಿ ವ್ಯಕ್ತಿಯು ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ವಿದೇಹನಗರದಲ್ಲಿ ಪಿಂಗಳೆ ಎಂಬೊಬ್ಬ ವೈಶ್ಯೆ ಇದ್ದಳು. ಅವಳಿಂದ ಅವಧೂತ ಬ್ರಾಹ್ಮಣನು ಒಂದು ಪಾಠ ಕಲಿತನು. ಅದು ಹೀಗಿದೆ: ಒಂದು ದಿನ ಪಿಂಗಳೆಯು ಉತ್ತಮ ವಸ್ತ್ರಾಭರಣಗಳಿಂದ ಅಲಂಕರಿಸಿಕೊಂಡು ವಿಟ ಪುರುಷನಿಗಾಗಿ ಕಾಯುತ್ತಾ ಸಂಜೆಯಿಂದ ಮಧ್ಯರಾತ್ರಿಯ ತನಕ ಬಾಗಿಲಲ್ಲಿ ನಿಂತಳು. ಆದರೆ ಸಮಯ ಜಾರಿದಂತೆಲ್ಲ ಅವಳ ಮನಸ್ಸು ಕಳವಳಕ್ಕೀಡಾಯಿತು. ಯಾವ ಪುರುಷನು ಅವಳೆಡೆಗೆ ಬಾರದೆ ಹತಾಶಳಾದ ಪಿಂಗಳೆಯು ವೈರಾಗ್ಯ ತಾಳಿ ವಿಟನಿಗಾಗಿ ಕಾಯುವುದನ್ನು ಬಿಟ್ಟಳು. ತರುವಾಯ ಹರಿಧ್ಯಾನದಲ್ಲಿ ಮಗ್ನಳಾದಳು.
ಅವಳ ಮನಸ್ಸು ಶಾಂತತೆಯ ಶಿಖರಕ್ಕೇರಿತು. ಪಿಂಗಳೆಯ ಉಪದೇಶವೇನೆಂದರೆ, ಇಂದ್ರಿಯ ತೃಪ್ತಿಗಾಗಿ ಆಸೆ ಪಡುವುದು ಎಲ್ಲ ದುಃಖದ ಮೂಲ ಕಾರಣವಾಗಿದೆ. ಇಂತಹವುಗಳಿಗಾಗಿ ಹಾಪಹಾಪಿಸುವುದನ್ನು ಬಿಡುವ ವ್ಯಕ್ತಿಯು ಮಾತ್ರ ದೇವೋತ್ತಮ ಪುರುಷನಲ್ಲಿ ಮನ ನೆಟ್ಟು ದಿವ್ಯ ಶಾಂತಿಯನ್ನು ಪಡೆಯಬಹುದು.